ನಮಸ್ಕಾರ ವೀಕ್ಷಕರೇ, ಆರ್ಬಿಟ್ ಮತ್ತು ಸೇವಾ ಸಂಗಮ ಸಂಸ್ಥೆಗಳ ಕಾರ್ಯಕ್ರಮಗಳ ವಾರದ ಮುಖ್ಯಾಂಶಗಳು. ಮೇ 6, 2024ರಂದು ಸೇವಾ ಸಂಗಮ ಸಂಸ್ಥೆ ಮತ್ತು ಅಜೀಂ ಪ್ರೇಮ್ಜಿ ಸಂಸ್ಥೆಯ ಸಹಯೋಗದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದ ಅಡಿಯಲ್ಲಿ ಕಲಬುರಗಿ ನಗರ ಪ್ರದೇಶದ ಚನ್ನವೀರ ನಗರದ ಅಂಗನವಾಡಿ ಕೇಂದ್ರದಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳನ್ನು ಹೇಗೆ ಪತ್ತೆ ಹಚ್ಚಬಹುದು ಎಂದು ತಿಳಿಸಿದರು. ಸೇವಾ ಸಂಗಮ ಸಂಸ್ಥೆಯವರು ಮಕ್ಕಳಿಗಾಗಿ ಹಮ್ಮಿಕೊಳ್ಳಲಿರುವ ಚಟುವಟಿಕೆಗಳ ಕುರಿತು ಮಾಹಿತಿಯನ್ನು ನೀಡುವುದರ ಮುಖಾಂತರ ಜನರಿಗೆ ತಿಳುವಳಿಕೆಯನ್ನು ನೀಡಲಾಯಿತು. ಕಾರ್ಯಕ್ರಮ ಸಂಯೋಜಕರು ಶ್ರೀಮತಿ ಶ್ವೇತಾರವರು ಮತ್ತು ಕಾರ್ಯಕರ್ತರು ಲಕ್ಷ್ಮಣರವರು ಮಾಹಿತಿ ನೀಡಿದರು. ಮೇ 8ರಂದು ಕಲಬುರಗಿ ಜಿಲ್ಲೆಯ ಹೊನ್ನಕಿರಣಗಿ ಗ್ರಾಮದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಉಜ್ಜೀವನ ಕಾರ್ಯಕ್ರಮದ ಸಂಯೋಜಕರಾದ ಚಂದ್ರಕಾಂತ್ ರವರು ಪಶು ಇಲಾಖೆಯಲ್ಲಿ ಸಿಗುವ ಉಚಿತ ಕುರಿ ಮತ್ತು ಕೋಳಿ ಸಾಕಾಣಿಕೆ ಬಗ್ಗೆ ತರಬೇತಿ ಮತ್ತು ವಿವಿಧ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಯಿತು. ಈ ಮಾಹಿತಿ ಪಡೆದುಕೊಂಡ ಇಬ್ಬರು ಮಹಿಳೆಯರು ತರಬೇತಿಗೆ ಅರ್ಜಿಯನ್ನು ಸಲ್ಲಿಸಿದರು. ಕುರಿ ಕೋಳಿ ವ್ಯವಸಾಯ ಮಾಡಿದರೆ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬಹುದು ಎಂದು 7 ಜನ ಮಹಿಳೆಯರಿಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮವನ್ನು ಆಯೋಜಿಸಿದ್ದ ಉಜ್ಜೀವನ ಕಾರ್ಯಕ್ರಮದ ಕಾರ್ಯಕರ್ತೆಯಾದ ಶ್ರೀಮತಿ ಇಂದುಮತಿ ಮತ್ತು ಸಂಘದ ಗುರಿ ಉದ್ದೇಶ ಮತ್ತು ನೀತಿ ನಿಯಮಗಳ ಬಗ್ಗೆ ಮಾಹಿತಿ ನೀಡಿದರು. ಮೇ 9ರಂದು ಸೇವಾ ಸಂಗಮ ಸಂಸ್ಥೆಯ ಉಜ್ಜೀವನ ಕಾರ್ಯಕ್ರಮದ ಯೋಜನೆಯ ಅಡಿಯಲ್ಲಿ ಕಾರ್ಯಕ್ರಮದ ಕಾರ್ಯಕರ್ತೆಯಾದ ಶ್ರೀಮತಿ ನಂದಿನಿರವರು ಉದನೂರು ಗ್ರಾಮಕ್ಕೆ ಭೇಟಿ ನೀಡಿ ವಿವಿಧ ಸಮುದಾಯದ ಜನರಿಗೆ ಸಭೆಯನ್ನು ಆಯೋಜಿಸಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಮನೆಯ ಅಂಗಳದಲ್ಲಿ ಇಂಗು ಗುಂಡಿಗಳನ್ನು ತೋಡುವ ಮೂಲಕ ಮಳೆ ನೀರು ಶೇಖರಣೆ ಮಾಡಬಹುದು, ತಮ್ಮ ಮನೆಯ ಅಂಗಳದಲ್ಲಿ ಮಳೆ ನೀರು ಹರಿದು ಹೋಗದಂತೆ ಸಂರಕ್ಷಣೆ ಮಾಡಿಕೊಳ್ಳುವುದು ಹಾಗೂ ತಮ್ಮ ಹೊಲದ ಬದುಗಳಲ್ಲಿ ಮತ್ತು ಖಾಲಿ ಇರುವ ಸ್ಥಳಗಳಲ್ಲಿ ಸಸಿಗಳನ್ನು ಹಚ್ಚುವ ಮೂಲಕ ಹಸಿರುತನವನ್ನು ಕಾಪಾಡಿಕೊಳ್ಳಬೇಕೆಂದು ವಿವರಿಸಿದರು. सबको नमस्ते। मेरा नाम है रोशन बानू। मेरे बच्ची का नाम है उम्मे कुलसुम। मेरे बच्ची सोए जगह सोती थी, बैठती नहीं थी। थोड़ा अनीता मैडम आके बता रहे जब से थोड़ा बैठना सपोर्ट दिए तो थोड़ा बैठती करती। अनीता मैडम आके बोल रहे जब से कोने में बैठाना, थोड़ा कौंधा लपट को बैठाना और ओरोमीटर थोड़ा एक्सरसाइज बोल के गए, वो हमें थोड़ा थोड़ा कर रहे इम्प्रूवमेंट हुआ थोड़ा। वो ना रोज़ कर रहे थे, वो बता गए, हम रोज़ हमें घर में कर रहे हैं। आप इसके तरफ से जो सामान दिए खुर्ची शूज़ जब से एक्सरसाइज थोड़ा ठहरा रहे, इसलिए थोड़ा इम्प्रूवमेंट हुई हमारी लड़की, थोड़ा ठीक हुई ऐसा लग रहा हमारा। अभी बिना सपोर्ट के बैठ रही बच्ची, अभी हमें खुशी हुई इतना। सेवा संगम समझते फादर जी को हमारा धन्यवाद. ಆರ್ಬಿಟ್ ಸಂಸ್ಥೆಯ ಮುಖ್ಯಾಂಶಗಳು. ಮೇ 6ರಂದು ಹುಮ್ನಾಬಾದ್ ತಾಲೂಕಿನ ಘಾಟ್ ಬೋರಾಳ್ ಗ್ರಾಮದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದ ಅಡಿಯಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಬೆಳವಣಿಗೆಯಲ್ಲಿ ಕುಂಠಿತ ಹೊಂದಿರುವ ಮಕ್ಕಳನ್ನು ಪತ್ತೆ ಹಚ್ಚಿ ಮೌಲ್ಯಮಾಪನ ಮಾಡಿ ಅವರಿಗೆ ಚಟುವಟಿಕೆಗಳ ಮುಖಾಂತರ ಬದಲಾವಣೆ ತರುವಂತಹ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ಸೂರ್ಯಕಾಂತ್ ರವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಒಟ್ಟು 12 ಜನ ಭಾಗವಹಿಸಿದರು. ಹುಮ್ನಾಬಾದ್ ತಾಲೂಕಿನ ಗಡವಂತಿ ಗ್ರಾಮದಲ್ಲಿ ನರೇಗಾ ಕೆಲಸ ಮಾಡುವವರಿಗೆ ಮಾನಸಿಕ ಅಸ್ವಸ್ಥರ ಬಗ್ಗೆ ಮಾಹಿತಿ ನೀಡಲಾಯಿತು. ಈ ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನವಜೀವನ ಕಾರ್ಯಕ್ರಮದ ಆಪ್ತ ಸಮಾಲೋಚಕರಾದ ಶ್ರೀ ರವಿಕುಮಾರ್ ರವರು ಭಾಗವಹಿಸಿ ಮಾನಸಿಕ ಅಸ್ವಸ್ಥರ ಕಾಯಿಲೆಯ ಕಾರಣಗಳ ಬಗ್ಗೆ ಮತ್ತು ಮಾನಸಿಕ ಅಸ್ವಸ್ಥರ ಲಕ್ಷಣಗಳ ಬಗ್ಗೆ ಮಾಹಿತಿ ತಿಳಿಸಿದರು. ಸರ್ಕಾರದಿಂದ ಸಿಗುವ ಉಚಿತ ಔಷಧಿಯ ಬಗ್ಗೆ ಮಾಹಿತಿ ಮತ್ತು ಡಾಕ್ಟರ್ ಪ್ರತಿ ಬುಧವಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ತಮ್ಮ ಸೇವೆಯನ್ನು ನೀಡುತ್ತಾರೆ ಎಂಬ ಮಾಹಿತಿ ನೀಡಲಾಯಿತು. ಮೇ 8ರಂದು ಹುಮ್ನಾಬಾದ್ ತಾಲೂಕಿನ ನಂದಪುರ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದ ಕಾರ್ಯಕರ್ತೆಯಾದ ಶ್ರೀಮತಿ ಮಮತಾ ಬೆಳವಣಿಗೆಯಲ್ಲಿ ಕುಂಠಿತ ಹೊಂದಿರುವ ಮಕ್ಕಳನ್ನು ಮತ್ತು ಸಾಧಾರಣ ಮಕ್ಕಳ ಗುಂಪುಗಳನ್ನು ರಚಿಸಿ ಅವರಿಗೆ ಚಟುವಟಿಕೆ ಮಾಡುವ ಮುಖಾಂತರ ಬದಲಾವಣೆ ತರಲು ಪ್ರಯತ್ನಿಸುತ್ತಿದ್ದಾರೆ. ಈ ಗುಂಪುಗಳನ್ನು ರಚಿಸುವುದರಿಂದ ಪೋಷಕರು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿ ಸಿಗುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಹುಮ್ನಾಬಾದ್ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾನಸಿಕ ಅಸ್ವಸ್ಥರ ಕ್ಯಾಂಪ್ ಹಮ್ಮಿಕೊಳ್ಳಲಾಯಿತು. ಒಟ್ಟು 42 ಜನ ಮಾನಸಿಕ ಅಸ್ವಸ್ಥರು ಭಾಗವಹಿಸಿ ಡಾಕ್ಟರ್ ಸಂಗಮೇಶ್ ಅವರಿಂದ ಆರೋಗ್ಯವನ್ನು ತಪಾಸಣೆ ಮಾಡಿಕೊಂಡು ಮಾತ್ರೆಗಳನ್ನು ತೆಗೆದುಕೊಂಡರು. ಈ ಶಿಬಿರದಲ್ಲಿ ಆರ್ಬಿಟ್ ಸಂಸ್ಥೆಯ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ಲೋಕೇಶ್ ರವರು ಮತ್ತು ಮಹಾದೇವಿ ಅವರು ಬಂದಂಥ ಫಲಾನುಭವಿಗಳಿಗೆ ಚಿಕಿತ್ಸೆ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು.
ಬಸವಕಲ್ಯಾಣ ತಾಲೂಕಿನ ಮುಡ್ಬಿವಾಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಕೋಚಿಂಗ್ ಸೆಂಟರ್ ಮಕ್ಕಳಿಗೆ ಆರ್ಬಿಟ್ ಸಂಸ್ಥೆಯ ಲಿವ್ ಲವ್ ಲಾವ್ ಫೌಂಡೇಶನ್ ಕಾರ್ಯಕ್ರಮದ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಆರೋಗ್ಯ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀಮತಿ ಸುಜಾತಾ ಮಾತನಾಡಿ ಮಾನಸಿಕ ಆರೋಗ್ಯದ ಕುರಿತು ಮಾಹಿತಿ ನೀಡುತ್ತಾ ಮಾನಸಿಕ ಕಾಯಿಲೆಗೆ ಒಳಗಾದ ವ್ಯಕ್ತಿಗಳ ಲಕ್ಷಣಗಳು ಮತ್ತು ಕಾಯಿಲೆಗೆ ಕಾರಣಗಳನ್ನು ತಿಳಿಸಿ ನಿಮ್ಮ ಹಳ್ಳಿಗಳಲ್ಲಿ ಇಂತಹ ವ್ಯಕ್ತಿಗಳು ಕಂಡುಬಂದಲ್ಲಿ ಆರ್ಬಿಟ್ ಸಂಸ್ಥೆಯ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡಬಹುದು ಎಂದು ತಿಳಿಸಿದರು. ಆರ್ಬಿಟ್ ಸಂಸ್ಥೆಯು ಮಾನಸಿಕ ಅಸ್ವಸ್ಥರ ಕಾರ್ಯಕ್ರಮದ ಮುಖಾಂತರ ಸಮಾಜ ಸೇವೆಯಲ್ಲಿ ತೊಡಗಿದೆ. ಈ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು ಮತ್ತು ಮಕ್ಕಳು ಒಟ್ಟು 32 ಜನ ಭಾಗವಹಿಸಿ ಇದರ ಮಾಹಿತಿ ಪಡೆದುಕೊಂಡರು. ಮೇ 9ರಂದು ಬಸವಕಲ್ಯಾಣ ತಾಲೂಕಿನ ಹನುಮತವಾಡಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತೆ ಶ್ರೀಮತಿ ಕವಿತಾರವರು ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದ ಬಗ್ಗೆ ಸಂಸ್ಥೆ ಕ್ಷೇತ್ರದಲ್ಲಿ ಕಾರ್ಯಗಳು ಮಾಡುತ್ತಿದೆ. ವಿಶೇಷವಾಗಿ ಬೆಳವಣಿಗೆ ಕುಂಠಿತ ಮಕ್ಕಳಿಗೆ ಯಾವ ರೀತಿ ಚಟುವಟಿಕೆ ಮಾಡುವುದರಿಂದ ಮಕ್ಕಳು ಬದಲಾವಣೆ ಹೊಂದುತ್ತಾರೆ ಹಾಗೂ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳಾದ ನಿರ್ಮಯ ಕಾರ್ಡ್, UDID ಕಾರ್ಡ್ ಬಗ್ಗೆ ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತೆ, ಅಂಗನವಾಡಿ ಕಾರ್ಯಕರ್ತರು, ಗ್ರಾಮದ ಮಹಿಳೆಯರು ಒಟ್ಟು 20 ಜನ ಭಾಗವಹಿಸಿದರು. ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಸಭಾಂಗಣದಲ್ಲಿ ಜನಶಕ್ತಿ ಮಹಿಳಾ ಒಕ್ಕೂಟದ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಫಾದರ್ ವಿಕ್ಟರ್ ವಾಸ್, ನಿರ್ದೇಶಕರು, ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಇವರು ತಾಲೂಕು ಒಕ್ಕೂಟದಲ್ಲಿ 2ನೇ ಉದ್ದೇಶಕ್ಕೆ ಸಂಬಂಧಿಸಿದಂತೆ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತುವಂತೆ ಮಹಿಳೆಯರನ್ನು ಬೆಳೆಸಬೇಕು, ನಾಯಕತ್ವ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಭೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂತಹ ಶ್ರೀ ಗುಂಡಪ್ಪ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಕುರಿತು ಮಾತನಾಡಿದರು. ಲೇಬರ್ ಕಾರ್ಡ್ನಿಂದ ಸಿಗುವಂತಹ ಸೌಲಭ್ಯದ ಕುರಿತು ಸವಿಸ್ತರವಾಗಿ ಮಾಹಿತಿ ನೀಡಿದರು. ಜಿಲ್ಲಾ ಕೈಗಾರಿಕೆ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ ಇವುಗಳಿಂದ ಸಿಗುವಂತಹ ತರಬೇತಿಗಳು ಹಾಗೂ ಸಬ್ಸಿಡಿಯ ಕುರಿತು ಮಹಿಳೆಯರಿಗೆ ಮನವರಿಕೆ ಮಾಡಿಸಿದರು. ಈ ಸಭೆಯಲ್ಲಿ 22 ಮಹಿಳೆಯರು, ಸಂಸ್ಥೆಯ ಸಹ ನಿರ್ದೇಶಕರು, ಮಹಿಳಾ ಸಬಲೀಕರಣ ಯೋಜನೆಯ ಸಂಯೋಜಕರು, ಕಾರ್ಯಕರ್ತರು ಭಾಗವಹಿಸಿ ವಿವಿಧ ಸರ್ಕಾರಿ ಸೌಲಭ್ಯಗಳು ಹೇಗೆ ಪಡೆದುಕೊಳ್ಳಬೇಕು ಎಂಬುದರ ಕುರಿತು ಮಾಹಿತಿ ಪಡೆದುಕೊಂಡರು. ಸ್ವಲ್ಪ ನೀವು ಯೋಚನೆ ಮಾಡಿ, ಆರಂಭದಲ್ಲಿ ಇಷ್ಟು ಮಾತಾಡಲಿಕ್ಕೂ ನಿಮಗೆ ಕಷ್ಟ. ಈಗ ಒಂದು 4-10 ಜನ 3 ಜನ ಇದ್ದರೂ ಕೂಡ ನೀವು ಮಾತಾಡಲಿಕ್ಕೆ ಲಾಸ್ಟ್ ಟೈಮ್ ಮಹಿಳಾ ದಿನಾಚರಣೆಗೆ ಒಳ್ಳೆ ರೀತಿ ಮಾತಾಡಬೇಕು. ಈ ರೀತಿ ನಿಮಗೊಂದು ಮಾತಾಡಲಿಕ್ಕೆ ಧೈರ್ಯ ಕೂಡ ಬರ್ತದೆ. ಅಂದರೆ ಒಂದು ಮಹಿಳೆಯರಲ್ಲಿ ತುಂಬ ಬದಲಾವಣೆ ಆಗ್ತದೆ, ಸಂಘದ ಮುಖಾಂತರ ಬದಲಾವಣೆ ಆಗ್ತದೆ. ಬಸವಕಲ್ಯಾಣ ತಾಲೂಕಿನ ಸುಂಟಣ ಗ್ರಾಮದ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕರಿಗೆ ಆರ್ಬಿಟ್ ಸಂಸ್ಥೆ ಲಿವ್ ಲವ್ ಲಾವ್ ಫೌಂಡೇಶನ್ ಕಾರ್ಯಕ್ರಮದ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಆರೋಗ್ಯ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ವಿಜಯಕುಮಾರ್ ಮಾತನಾಡಿ ಮಾನಸಿಕ ಅಸ್ವಸ್ಥರ ಲಕ್ಷಣಗಳು ಮತ್ತು ಕಾಯಿಲೆಗೆ ಕಾರಣಗಳನ್ನು ತಿಳಿಸಿ ಮಾನಸಿಕ ಅಸ್ವಸ್ಥರು ಕಂಡುಬಂದಲ್ಲಿ ಸಂಸ್ಥೆಯ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡಬಹುದು ಎಂದು ತಿಳಿಸಿದರು. ಮತ್ತು ಗ್ರಾಮ ಪಂಚಾಯತ್ ರಾಜ್ ಇಲಾಖೆಯಲ್ಲಿರುವ ಸೌಲಭ್ಯಗಳ ಮಾಹಿತಿ ನೀಡಿ ಕ್ಯಾನ್ಸರ್ ರೋಗದ ಬಗ್ಗೆ ಅರಿವು ಮೂಡಿಸಿ ಧೂಮಪಾನ ಮತ್ತು ಮದ್ಯಪಾನದಿಂದಾಗುವ ಉಂಟಾಗುವ ಪರಿಣಾಮಗಳ ಬಗ್ಗೆ ತಿಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಒಟ್ಟು 24 ಜನ ಫಲಾನುಭವಿಗಳು ಭಾಗವಹಿಸಿದರು. ಮೇ 10ರಂದು ಚಿಟಗುಪ್ಪ ತಾಲೂಕಿನ ಇಟ್ಗಾ ಮತ್ತು ಉಡ್ಬಾಳ್ ಗ್ರಾಮದ ಮಹಿಳಾ ಸಂಘದ ಸದಸ್ಯರಿಗೂ ಹಾಗೂ ಪುರುಷರಿಗೂ ಶ್ರೀಮತಿ ರೀಟಾ ಮಹಿಳಾ ಸಬಲೀಕರಣ ಯೋಜನೆಯ ಕಾರ್ಯಕರ್ತರು ಸಂಘರ್ಷ ನಿವಾರಣೆ ಕುರಿತು ತರಬೇತಿಯನ್ನು ನೀಡಿದರು. ಸಂಘರ್ಷ ಎಂದರೆ ಜಗಳ ಆಡುವುದು. ಸಂಘರ್ಷವು ವ್ಯಕ್ತಿಗಳ ನಡುವೆ ಸರಿಯಾದ ಅರ್ಥೈಸಿಕೊಳ್ಳುವಿಕೆ ಇಲ್ಲದಿದ್ದಾಗ ಉಂಟಾಗುತ್ತದೆ. ಸಂಘದಲ್ಲಿ, ಮಹಾಸಂಘದಲ್ಲಿ, ತಾಲೂಕು ಒಕ್ಕೂಟ, ಜಿಲ್ಲೆ ಒಕ್ಕೂಟ ಹಾಗೂ ಕುಟುಂಬಗಳಲ್ಲಿ ಮತ್ತು ಸಮುದಾಯದಲ್ಲಿ ಎಲ್ಲರನ್ನೂ ಅರ್ಥ ಮಾಡಿಕೊಂಡು ಸಮಸ್ಯೆಯನ್ನು ತನ್ನದೆಂದು ಅರಿತುಕೊಂಡು ಸಭೆ ಸಮಾರಂಭಗಳನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ತಿಳಿಸಲಾಯಿತು. ಈ ತರಬೇತಿಯಲ್ಲಿ 44 ಜನ ಭಾಗವಹಿಸಿ ಸಿಂಪತಿ ಮತ್ತು ಎಂಪತಿ ಇವುಗಳಿಗೆ ಇರುವ ವ್ಯತ್ಯಾಸದ ಬಗ್ಗೆ ತಿಳಿದುಕೊಂಡರು. ಯಾವಾಗ ಅಂತಂದ್ರೆ ಈಗ ನಾವೊಂದು ಸಂಘ ಮಾಡತ್ತಿದ್ದೆವು. ಸಂಘ ಮಾಡಕ್ಕಂದ್ರೆ 10 ಮಂದಿ ಇರ್ತೇವೆ. ನಾವು ಯಾರೋ ಒಬ್ರು ಲೇಟ್ ಮಾಡಿ ಬಂದ್ರಪ್ಪ ಸಂಘಕ್ಕೆ ಅಂದ್ರೆ ಅವ್ರದ್ದು ಏನೋ ಒಂದು ಸಮಸ್ಯೆ ಇರ್ತದೆ, ಬಟ್ ನಾವೇನು ಅರ್ಥ ಮಾಡ್ಕೊಂಬಲ್ಲ ಅವ್ರ ಸಮಸ್ಯೆ ಏನದ ಅಂತಂದು. ಅವಾಗ ನಾವೆಲ್ಲರೂ ಏನ್ ಮಾಡ್ತೀವಿ, ಸಮಸ್ಯೆ ಇದ್ದಿರ್ಬೇಕಪ್ಪ ಅಂತ ಒಂದೊಂದ್ಸಲ ಅನ್ಕೋತೇವೆ. ಒಂದೊಂದ್ಸಲ ಬಟ್ 9 ಮಂದಿಯಾಗ 8 ಮಂದಿ ಅನ್ಕೋತಾರೆ, ಇನ್ನೊಬ್ರು ಅವ್ರ ವಿರುದ್ಧನೇ ಇರ್ತಾರೆ, ಜಗಳನೆ ಆಡ್ಬೇಕಂತಾರೆ. ಪಾಪ ಬಗ್ಗೆ ಏನಂತೇವೆ ನಾವು ತೋರ್ಸ್ಕೊಳ್ತೇವೆ. ಅವಾಗ ಬಿ ಇನ್ನ ಒಂದು ಪದ ಏನಂತ ಕರಿತೇವೆ ನಾವು, ಎಂಪತಿ ಅಂತ ಕರಿತೇವೆ. ಎಂಪತಿ ಅಂತಂದ್ರೆ ಈಗ ನಮ್ದು ಯಾರು ಸಾನಿಯಾ ಹೇಳಪ್ಪ, ಸಾನಿಯಾಗ ಈಗ ಆರಾಮಿಲ್ಲ, ಖಾಲಿ ಪಾಪ ಅಂತಂತೇನ, ಆರಾಮಿಲ್ಲ ಪಾಪ, ಕಾರ್ಯ ರೂಪ ಕರ್ತೇವಲ್ಲ, ಅದಕ್ಕೆ ಎಂಪತಿ ಅಂತ ಕರೀತಾರೆ.
ಮೇ 11ರಂದು ಚಿಟಗುಪ್ಪ ತಾಲೂಕಿನ ವಡ್ಡನ್ಕೆರೆ ಗ್ರಾಮದಲ್ಲಿ ಮಕ್ಕಳ ಗುಂಪನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಮತಿ ಅಮಿತಾ ಮಹಿಳಾ ಸಬಲೀಕರಣ ಯೋಜನೆಯ ಕಾರ್ಯಕರ್ತೆ ನಾಯಕತ್ವದ ಕುರಿತು ತರಬೇತಿಯನ್ನು ಹಮ್ಮಿಕೊಂಡಿದ್ದರು. ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ರೀಟಾ, ಮಹಿಳಾ ಸಬಲೀಕರಣ ಯೋಜನೆ ಕಾರ್ಯಕರ್ತೆಯರು ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಇವರು ಮಾತನಾಡುತ್ತಾ ನಾಯಕರಾದವರಲ್ಲಿ ಸಹಕಾರ, ತಾಳ್ಮೆ, ಸಹಾನುಭೂತಿ, ಮಾತನಾಡುವ ಕೌಶಲ್ಯ ಅತಿ ಅಮೂಲ್ಯವಾದ ಗುಣಗಳನ್ನು ಹೊಂದಿರಬೇಕು ಎಂದು ತಿಳಿಸಿದರು. ಈ ತರಬೇತಿಯಲ್ಲಿ ಮಕ್ಕಳು ಮತ್ತು ಅವರ ಪೋಷಕರು ಭಾಗವಹಿಸಿ ಉತ್ತಮ ನಾಯಕರಲ್ಲಿ ಇರಬೇಕಾದ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಂಡರು. ಮಾಡ್ತಕ್ಕಂಥ ಮನೋಭಾವನೆ ಇರಬೇಕು ಮತ್ತು ಮಾತನಾಡುವ ಕೌಶಲ್ಯ ಇರಬೇಕು. ಕೌಶಲ್ಯ ಮತ್ತು ಭೇದ ಭಾವ ಇರಬಾರ್ದು. ನೀ ಮೇಲೆ ನಾ ಕೀಳು, ನೀ ಕೆಳಗಿದ್ದೀನಿ ನಾ ಮೇಲಿದ್ದೀನಿ, ನಿನಗೆ ಇದು ಬರಲ್ಲ ನನಗೆ ಇದು ಬರ್ತದೆ, ಈ ಥರ ಇಂಥವೆಲ್ಲ ಅವ್ರ ಬಳಿ ಇರಬಾರ್ದು ಗುಣಗಳು. ನಮ್ಮಲ್ಲಿ ಯಾವಾಗಲೂ ಏನಿರಬೇಕು, ಸಹಾಯ ಮಾಡ್ತಕ್ಕಂಥ ಗುಣ ಇರಬೇಕು ನಾಯಕತ್ವದಾಗ. ಮತ್ತು ಪಕ್ಷಪಾತ ಮಾಡಬಾರ್ದು, ಓಕೆನಾ. ಮತ್ತು